ರಜತ್ ಅವರೇ, ನೀವ್ ಯಾರನ್ನ ಪರ್ಸನಲಿ ಕರೆದು ಪಾರ್ಟಿ ಕೊಡ್ತೀರಾ? ಇಲ್ಲಿ ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ವೀಕಲ್ಲಿ ಇಮ್ಯುನಿಟಿ ಕೊಡೋ ಟಾಸ್ಕ್ ಅಲ್ಲಿ ಧನರಾಜ್ ಅವರು ವಿನ್ ಆಗಿರ್ತಾರಲ್ಲ, ಸೊ ಅಂದ್ರೆ ಮಿರರ್ಗೆ ಪರದೆ ಬಿಡ್ಬೋದಿತ್ತು, ಅದು ಬಿಗ್ ಬಾಸ್ದೇ ತಪ್ಪು. ಸೊ ಧನರಾಜ್ಗೆ ಯಾಕಂದ್ರೆ ಪ್ರೀವಿಯಸ್ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಇಂದನೂ ಫೌಲ್ ಆಗಿರುತ್ತೆ. ರೀಗೇಮ್ ನ ನೀವು ಆಡಿಸ್ತೀರಾ, ಬಟ್ ಆ ಟಾಸ್ಕ್ ಅಲ್ಲಿ ರೀಗೇಮ್ ಆಡಿಸೋದಿಲ್ಲ. ಬಟ್ ನೆಕ್ಸ್ಟ್ ಡೇ ವರ್ಗು ವೇಟ್ ಮಾಡಿ ಆಮೇಲೆ ಡಿಸಿಷನ್ ತಗೋತೀರಾ. ಸೊ ಇದು ಬಿಗ್ ಬಾಸ್ ತಪ್ಪು ಅಂತ ನಿಮ್ಗೂ ಅನ್ಸುತ್ತಾ? ಬಿಗ್ ಬಾಸ್ ತಪ್ಪು ಅಲ್ಲ, ಅದನ್ನ ಶೋ ಅಲ್ಲಿ ಹೇಳಿದ್ವಿ ಕ್ಲಿಯರ್ ಆಗಿ. ಅಲ್ಲಿ ಏನ್ ಕನ್ನಡ ಮಿರರ್ ಏನಿರುತ್ತಲ್ಲ, ಮಿರರ್ ಇರೋ ಕಾರಣ ಅದರಿಂದ ಕ್ಯಾಮರಾ ಇರುತ್ತೆ. ಆ ಕ್ಯಾಮರಾ ಶೂಟ್ ಮಾಡೋದು ಜಾಗ ಬೇಕು ಅನ್ನೋದು ಮಾಡಿರುತ್ತೆ. ಅದನ್ನ ನೀವು ಅಲ್ಲಿಗೆ ಪರದೆ ಹಾಕಿ ಮುಚ್ಚಕ್ಕಾಗಲ್ಲ. ಅಲ್ಲಿಗಿರುವ ಡಿಸ್ಅಡ್ವಾಂಟೇಜ್ ಅಂದ್ರೆ ಅದು ಕಾಣಿಸುತ್ತೆ. ಅಂದ್ರೆ ನಾವು ಅಲ್ಲಿ ಒಂದು ಟಾಸ್ಕ್ ಟೀಮ್ ಇರುತ್ತೆ, ದಿ ವಿಲ್ ಗೋನ್ ಚೆಕ್, ಎಲ್ಲ ಚೆಕ್ ಮಾಡಿದಾಗ ಮೇ ಬಿ ಇವ್ರಿಗೇನೋ ಒಂದು ಹೈಟ್ ಅಡ್ವಾಂಟೇಜ್ ಆಗಿದೆಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಏನಂತ ಗೊತ್ತಿಲ್ಲ ನಮ್ಗೆ. ಆ ಮೊಮೆಂಟ್ ಅಲ್ಲಿ ಮಿಸ್ಡ್. ಅವ್ರಿಗೂ ಕೂಡ ಏನೋ ಒಂದು ರೋ ಏನೋ ಕಾಣಿಸಿದೆ. ಅವ್ರಿಗೆ ಆಕ್ಚುಲಿ ಅವ್ರು ಶೋ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮಂಜು ಹತ್ರ ಮಾತಾಡಿದಾಗ ಫುಲ್ ಕಾಣಿಸ್ಲಿಲ್ಲ, ಒಂದ್ ಮೇಲ್ಗಡೆ ಮಾತ್ರ ಕಾಣಿಸ್ತಿದೆ. ಮೇ ಬಿ ಅವ್ರ ಹೈಟ್ಗೆ ಆ ಒಂದು ಆಂಗಲ್ ಅಲ್ಲಿ ಮೇ ಬಿ ಕರ್ನಾಟಕದಲ್ಲಿ ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ನಾವು ಚೆಕ್ ಮಾಡ್ತಾರಲ್ಲ, ಸೊ ಅವ್ರ ಹೈಟ್ ಅಲ್ಲಿ ಅದು ಕಾಣಿಸ್ತಾ ಇರ್ಬೋದು. ಸಮಥಿಂಗ್ ಸಣ್ಣ ಒಂದು ಮಿಸ್ ಆಗಿದೆ. ಅದು ದುಡ್ಡು ತಪ್ಪೊಂದು ಹೇಳಕ್ಕಾಗಲ್ಲ, ಬಟ್ ಸಮಥಿಂಗ್ ಅದು ಯಾರೋ ಒಬ್ರಿಗೆ ಫೇವರ್ ಆಗ್ಬಿಟ್ಟಿದೆ. ಅದು ನಮಗೆ ಗೊತ್ತಾಗೋದ್ರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟಿದೀವಿ ಇವಾಗ. ಅಂದ್ರೆ ಇವಾಗ ನಾವು ರೆಗ್ಯುಲರ್ ಏನ್ ಮಾಡ್ತೀವಿ ಅಂದ್ರೆ ಉಸ್ತುವಾರಿ ಮೇಲೆ ಬಿಡ್ತೀವಿ. ಅದರ ಉಸ್ತುವಾರಿ ಎಲ್ಲ ನೋಡಿ ಅವರೇ ಸರಿ ಮಾಡ್ಬೇಕಂತ ಹೋಗ್ತೀವಿ. ಬಟ್ ಆ ವಾರ ಪರ್ಟಿಕ್ಯುಲರ್ ಆಕ್ಚುಲಿ ಬಿಗ್ ಬಾಸ್ ಯಾವತ್ತೂ ಹಂಗ ಆಗಿದ್ದಿಲ್ಲ. ಯಾಕಂದ್ರೆ ಟಾಸ್ಕ್ ಮೇಲೆ ಎವಿಕ್ಷನ್ ಅನ್ನೋದು ಇತ್ತು. ಟಾಸ್ಕ್ ಗೆಲ್ಲೋರಿಗೆ ಇಮ್ಯುನಿಟಿ ಒಬ್ರು ಸಿಗತ್ತೆ, ಅವ್ರ ಎವಿಕ್ಷನ್ ಸೇವ್ ಆಗ್ಬಹುದು ಅನ್ನೋದಿದ್ದಾಗ ಅಲ್ಲಿಗೆ ಯಾರು ಒಬ್ರಿಗೂ ಅಂದ್ರೆ ಗೊತ್ತಿಲ್ದೋ ಯಾರು ಫೇವರ್ ಆಗ್ಬಾರದು ಅನ್ನೋದು, ಅದು ಎಲ್ರಿಗೂ ಒಂದು ಈಕ್ವಾಲಿಟಿ ಮೇಂಟೈನ್ ಆಗ್ಬೇಕು ಅನ್ನೋದು. ಅದಕ್ಕಾಗಿ ಏನ್ ಮಾಡಿದ್ವಿ, ವಿ ಪುಷ್ ದ ಮಿಡ್ ವೀಕ್ ಎವಿಕ್ಷನ್ ಅಷ್ಟೇ. ಅಲ್ಲಿಗೆ ಯಾರು ತಪ್ಪೊಂದು ಹೇಳಿಲ್ಲ, ರೈಟ್ ಒಂದು ಹೇಳಿಲ್ಲ. ಸಮಥಿಂಗ್ ಇಟ್ಸ್ ಹ್ಯಾಪನ್, ಲೈಕ್ ಒಂದು ಆಕ್ಸಿಡೆಂಟ್ ತರ ಆಗಿದೆ ಅದು. ಅದನ್ನ ಯಾರಿಗೂ ಅದನ್ನ ಯಾರು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ಹೇಳಿ. ಬಟ್ ನಾವೇನ್ ಅನ್ಕೊಂಡಿದ್ವಿ ಅದೇ ತರ 2 ಎವಿಕ್ಷನ್ ಹೋಗಿದ್ವಿ. ಅವತ್ತು ಮಿಡ್ ವೀಕ್ ಆಗ್ಬೇಕಿತ್ತು. ಈ ಒಂದು ಟಾಸ್ಕ್ ಇಂದ ಬರುವ ಸೇವ್ ಇದೆಯಲ್ಲ, ಅದನ್ನ ಪುಷ್ ಮಾಡೋಣ, ವೀಕೆಂಡ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ ಅಷ್ಟೇ. ಅಯ್ಯೋ ಮೇಡಮ್, ಅದ್ ಕಂಟಿನ್ಯೂ ಆಗಿಲ್ಲ. ಅವರು ನನ್ನ ಅಳಿಯ ಮಗಳನ್ ಕ್ಯಾಚ್ ಹಾಕೊಂಡಿದ್ದೆ. ಫಸ್ಟ್ ಮಗಳದ್ ಹೇಳಿದ್ದು ಅವರು. ದಿವ್ಯಂದ್ ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು, ನನ್ ಬಗ್ಗೆ ಅಲ್ಲ. ಅದೇನ್ ಹೇಳಿದ್ದು, ನಿಮ್ಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್, ನಾನು ಯಾರ್ಯಾರನ್ನು ಫಿಕ್ಸ್ ಆಗಕ್ ಆಗದೇ ಇಲ್ಲ ಮೇಡಮ್. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗ್ ಬರ್ಲಿಲ್ಲ, ಯಾವ ರಿಸಲ್ಟ್ ನಾವು ಅನ್ಕೊಂಡಂಗ್ ಬರ್ಲಿಲ್ಲ. ಇನ್ ಕಪ್ಪೆಂಗ್ ನಾವ್ ಅನ್ಕೊಂಡಂಗ್ ಬರುತ್ತೆ ಅಂತ ಅನ್ಕೋಣ. ಆ ವೇದಿಕೆ ಮೇಲೆ 3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮ್ಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರ್ಗು ನಮಗೆ ಡೌಟ್ ಇತ್ತು.